ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 311 ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ಗುರು ಪೂರ್ಣಿಮೆಗೆ ನಿಮ್ಮ ಪ್ರೀತಿಯ ಗುರುಗಳಿಂದ ಏನು ಮೆಸೇಜ್ ನಿಮಗೆ ನೋಡೋಣ. ಈ 2 ಫೈಲ್ ಇಡ್ತಾ ಇದ್ದೀನಿ. ಒಂದು ರೋಸ್ ಕ್ವಾರ್ಟ್ಸ್ ಸ್ಟೋನು, ಒಂದು ಅಮೆಥಿಸ್ಟ್ ಸ್ಟೋನ್. ಇದು 2 ಫೈಲಲ್ಲಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಅದನ್ನು ತಗೊಳ್ಳಿ. ಈ ರೀಡಿಂಗ್ ನೋಡೋಕ್ಕೆ ಮುಂಚೆ ನಾವು ನಾದ ಕೇಳೋಣ. ನಿಮ್ಮ ಪ್ರೀತಿಯ ಗುರುಗಳು ಗುರು ಪೂರ್ಣಿಮೆಗೆ ಏನು ನಿಮಗೆ ಟ್ಯಾರೋ ಕಾರ್ಡ್ ಮೂಲಕ ಸಂದೇಶ ಕೊಡ್ತಾರೆ. ಈ ರೋಸ್ ಕ್ವಾರ್ಟ್ಸ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನು ಮೆಸೇಜ್ ನೋಡೋಣ ಗುರು ಪೂರ್ಣಿಮೆಗೆ ಗುರುಗಳಿಂದ. 8 ಆಫ್ ವಾಂಡ್ಸ್, ಲೈಟ್ ಅ ಫೈರ್ ಅಂಡರ್ನೀತ್ ಯುವರ್ cauldron and go. 6 of wands, you're kind of a big deal, so start action like it. ಸೇಮ್ ಅವತ್ತೇನು ಬಂದಿತ್ತು ಮೆಸೇಜ್ ಅದೇ ಬರ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್, there's no need to sacrifice, you can have it all. Justice, stick to your truth and everything will turn out just fine. ಮತ್ತೆ ಇದು ಯೋಗದಾಗ ಏನೈತೆ ಮುಕುಂದೂರು ಸ್ವಾಮಿಗಳ ಕುರಿತು ನೆನಪು ಅಂತ ಅನ್ನೋ ಬುಕ್ಕಿಂದ ನಿಮಗೆ ನಿಮ್ಮ ಪ್ರೀತಿಯ ಗುರುಗಳು ಏನು ಮೆಸೇಜ್ ಕೊಡ್ತಾರೆ. ನಿಮಗೆ ಇಷ್ಟವಾದ ಗುರುಗಳಾಗಿರ್ಬೋದು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ಯೂನಿವರ್ಸಿ, ಯಾರೇ ಆಗಿದ್ರು ಏನು ಮೆಸೇಜ್ ಕೊಡ್ತಾರೆ ನೋಡೋಣ. ನನ್ನ ಕಣ್ಣು ಮುಚ್ಕೊಂಡು ತೆಗಿತಾ ಇದ್ದೀನಿ. ಕೆಟ್ಟದ್ರಲ್ಲಿ ಒಳ್ಳೆಯದನ್ನೇ ಹುಡುಕಬೇಕು. ಒಂದು ರಾತ್ರಿ ಆಶ್ರಮದಲ್ಲಿ ತಂಗಿದ್ದ ದೂರದ ದಂಪತಿಗಳು ಬೆಳಗಾದ ಮೇಲೆ ಹೊರಡಲು ಅನುವಾದರು. ಸುಮಾರು 3 ವರ್ಷದ ಅವರ ಮಗು ದಟ್ಟವಾಗಿ ಹೂ ಬಿಟ್ಟಿದ್ದ ಗುಲಾಬಿ ಹೂವಿನ ಗಿಡವನ್ನು ಕಂಡು ಗಿಡದತ್ತ ಆ ಹೂವಿಗಾಗಿ ಓಡಿತು. ಅದನ್ನು ಕಂಡು ಆ ಕೂಸಿನ ತಾಯಿ, ಅಯ್ಯಯ್ಯೋ ಅಯ್ಯೋ ಅಯ್ಯೋ, ಮುಳ್ಳು ಮುಟ್ಟಬೇಡ ಎಂದು ಕೂಗುತ್ತಾ ಆ ಮಗುವನ್ನು ಬಾಚಿ ಎತ್ತಿಕೊಂಡಳು. ಇದನ್ನು ಕಂಡ ಸ್ವಾಮಿಗಳು, ಅಮ್ಮಯ್ಯ, ಆ ಮಗುವಿಗೆ ಹೂವಿನ ಗಿಡದಾಗೆ ಮುಳ್ಳು ಐತೆ ಅಂತ ಹೇಳ್ಕೊಡ್ಬೇಡ, ಮುಳ್ಳಿನ ಗಿಡದಾಗೆ ಹೂ ಐತೆ ಅಂತ ಹೇಳ್ಕೊಡ್ಬೇಕು ಎಂದು ನಕ್ಕರು. ಒಳ್ಳೆಯದರಲ್ಲಿ
ಕೆಟ್ಟದ್ದನ್ನು ಹುಡುಕುವುದಕ್ಕಿಂತ ಕೆಟ್ಟದರಲ್ಲಿ ಒಳ್ಳೆಯದನ್ನೇ ಹುಡುಕಬೇಕು ಎಂಬ ಸುಸಂಸ್ಕೃತ ದೃಷ್ಟಿಯನ್ನು ಈ ಘಟನೆಯ ಮೂಲಕ ಅವರು ತಿಳಿಸಿದ್ದು. ಆ ತಾಯಿಗೆ ಎಷ್ಟು ಗೊತ್ತಾಯ್ತೋ ಆ ಮಗುವನ್ನೆತ್ತಿಕೊಂಡು ಅತ್ತ ಕಡೆ ನಡೆದು ಬಿಟ್ಟರು. ಅಂದರೆ ಕೆಟ್ಟದ್ರಲ್ಲೂ ಒಳ್ಳೆಯದು. ಗುಲಾಬಿ ಹೂದಲ್ಲಿ ಗಿಡದಲ್ಲಿ ಮುಳ್ಳಿರುತ್ತೆ, ಆದರೆ ಆ ಮುಳ್ಳಿದೆ ಅಂತ ನಾವು ಎದುರಿಸ್ಬಿಟ್ರೆ ಅದು ಅದ್ರ ಹತ್ರನೂ ಹೋಗಲ್ಲ, ಅದು ಸುಂದರವಾಗಿರೋ ಹೂವನ್ನು ನೋಡಲ್ಲ. ಅದಕ್ಕೋಸ್ಕರ ಮುಳ್ಗಿಡದಲ್ಲಿ ಹೂವು ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳ್ಕೊಟ್ರೆ ಅದು ಮುಳ್ಳು ಬಗ್ಗೆನೂ ಹುಷಾರಾಗಿರುತ್ತೆ. ಆ ಹೂವಿನ ಸುಂದರತೆನೂ ಅದು ಆಹ್ಲಾದಿಸುತ್ತೆ. ಇದೆ ಈ ಮಾತಿನ ಅರ್ಥ. ಕೆಟ್ಟವರಲ್ಲೂ ಒಳ್ಳೆಯದನ್ನೇ ಕಾಣು ಅಂತ. ಅದೇ ಲಾಸ್ಟ್ ಟೈಮ್ ನಾವು ಹುಣ್ಣಿಮೆಗೆ ನೋಡಿದ್ದ ಅದೇನೆ ಗುರುಪೂರ್ಣಿಮೆಗೆ ನೋಡಿದ್ದು ಸೇಮ್ ಕಾರ್ಡ್ಸ್ ಬಂದಿದೆ. ನಿಮ್ಮೊಳಗಡೆ ಇರೋ ಬೆಳಕನ್ನ ಪ್ರಜ್ವಲಿಸಿ ನಿಮ್ಮ ದಾರಿನ ಸುಗಮ ಮಾಡ್ಕೊಳ್ಳಿ. ನಿಮ್ಮ ಮನೇಲಾಗಿರ್ಬೋದು, ಹೊರಗಡೆ ಪ್ರಪಂಚಕ್ಕಾಗಿರ್ಬೋದು, ನಿಮ್ಮಲ್ಲಿರೋ ಬೆಳಕಿನಿಂದ ನಿಮ್ಮ ದಾರಿಲಿ ಬೆಳಕು ನೀವೇ ತೋರಿಸ್ಕೊಳ್ಬೇಕು. ನಿಮ್ಮ ದಾರಿಲಿ ನಿಮ್ಮ ಕಷ್ಟಕ್ಕೆ ನೀವೇ ಪರಿಹಾರ ಕಂಡ್ಕೊಳ್ಬೇಕು, ಜ್ಞಾನ ಪಡ್ಕೊಳ್ಬೇಕು, ಆತ್ಮಜ್ಞಾನ. ನೀವೇನೋ ದೊಡ್ಡದಾಗಿ ಅಚೀವ್ ಮಾಡಿದ್ದೀರಾ, ನೀವು ಅದ್ರಾಗೆ ನಿಮ್ಮ ಬಿಹೇವಿಯರು, ನಿಮ್ಮ ಗುಣ ಎಲ್ಲ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು. ತುಂಬದ ಕೊಡ ತುಳುಕಲ್ಲ ಅಂತಾರಲ್ಲ, ಆ ಥರ ತುಳುಕದೆ ಇರೋ ಥರ ನಿಮ್ಮ ಗಾಂಭೀರ್ಯನ ನೀವು ವೃದ್ಧಿ ಮಾಡ್ಕೊಳ್ಬೇಕು. ನಿಮ್ಮ ಆತ್ಮ ನಿಮ್ಮ ಕೆಲಸದಲ್ಲೂ ಬೆಳಕನ್ನು ತಗೊಬರ್ಬೇಕು, ನಿಮ್ಮಲ್ಲೂ ಆ ಬೆಳಕನ್ನು ತಗೊಬರ್ಬೇಕು. ಆಗ ನೀವು ಸ್ಟಾರ್ ಆಗಿ ಶೈನ್ ಆಗ್ತೀರಾ ಅಂತ. ನೀವು ದೇರ್ ಈಸ್ ನೋ ನೀಡ್ ಟು ಸ್ಯಾಕ್ರಿಫೈಸ್, ಯು ಕ್ಯಾನ್ ಹ್ಯಾವ್ ಇಟ್ ಆಲ್. ನೀವು ಯಾವುದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗಿಲ್ಲ, ಎಲ್ಲನೂ ನೀವು ತಗೊಳ್ಳಿ. ಖುಷಿಯಿಂದ ಇರಿ. ಬ್ರಹ್ಮಾಂಡದಲ್ಲಿ ಏನು ಇದೆ ಅದನ್ನೆಲ್ಲ ನೀವು ಸ್ವೀಕಾರ ಮಾಡಿ ಖುಷಿಯಿಂದ ಇರಿ. ನೀವು ಯಾವುದನ್ನು ಸ್ಯಾಕ್ರಿಫೈಸ್ ಮಾಡೋ ಅವಶ್ಯಕತೆ ನಿಮಗಿಲ್ಲ. Justice, stick to your truth and everything will turn out just fine. ನೀವು ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಅಂಟ್ಕೊಂಡ್ರೆ ನೀವು ಎಲ್ಲನೂ ನಿಮ್ಮ ಜೀವನದಲ್ಲಿ ಎಲ್ಲನೂ ಸರಿ ಹೋಗುತ್ತೆ, ಎಲ್ಲ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ ಅಂತ ನಿಮ್ಮ ಗುರುಗಳು ನಿಮಗೆ ಸಂದೇಶ ನೀಡ್ತಾ ಇದ್ದಾರೆ. ಈ ಹುಣ್ಣಿಮೆ ಆದ್ಮೇಲಿಂದ ಈ ಡೆಕ್ಕಿಂದ ನೋಡೋಣ. ಈ ಹುಣ್ಣಿಮೆ ಆದ್ಮೇಲಿಂದ ನಿಮಗೆ ಯಾವ ಥರ ಚೇಂಜಸ್ ತಂದು ಕೊಡ್ತಾರೆ ಗುರುಗಳು. ಗುರು ಪೂರ್ಣಿಮೆಯಿಂದ ಆದಮೇಲೆ ನಿಮಗೆ ಯಾವ ಥರ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ನೋಡೋಣ. ಬಾಟಮ್ ಆಫ್ ದ ಡೆಕ್ ಜಸ್ಟಿಸ್. ಇಲ್ಲೂ ಜಸ್ಟಿಸ್ ಬಂದಿದೆ, ಇಲ್ಲೂ ಜಸ್ಟಿಸ್ ಬಂದಿದೆ. ನಿಮಗೆ ಪವರು, ಕಿರೀಟ ಎಲ್ಲ ಸಿಗುತ್ತೆ, ಜಸ್ಟಿಸ್ ಸಿಗ್ತಾ ಇದೆ. ಎಷ್ಟು ದಿನ ನಿಮ್ಮ ಕಷ್ಟಗಳಿಗೆ ನ್ಯಾಯ ಸಿಗ್ತಾ ಇದೆ, ಎಲ್ಲನೂ ಬ್ಯಾಲೆನ್ಸ್ ಆಗ್ತಾ ಇದೆ. ಬಾಳಲ್ಲಿ ಪರಿವರ್ತನೆ ಆಗ್ತಿದೆ. ಕ್ವೀನ್ ಆಫ್ ಸೋರ್ಡ್ಸ್, ಸ್ಟಾರ್ ಕಾರ್ಡ್, ಟೆಂಪ್ರೆನ್ಸ್,
ಆಲ್ಮೋಸ್ಟ್ ಅವತ್ತೇನು ನೋಡಿದೆ ಅದೇ ಕಾರ್ಡ್ಸ್ ಬಂದಿದೆ. ಕಿಂಗ್ ಆಫ್ ಕಪ್ಸ್. ಗುರುಪೂರ್ಣಿಮೆ ಆದಮೇಲೆ ನಿಮ್ಮ ಬಾಳಲ್ಲಿ ನಿಮಗೆ ನೀವು ಯಾವ ಸ್ಥಾನದಲ್ಲಿ ಇರ್ತೀರ ಅಂದರೆ, ಒಬ್ರಿಗೆ ಗೈಡ್ ಮಾಡೋ ಸ್ಥಾನ, ಒಬ್ರಿಗೆ ಆದೇಶ ಕೊಡುವಂಥ ಸ್ಥಾನ, ಟ್ರಾನ್ಸ್ಫರ್ಮೇಷನ್. ನಿಮ್ಮ ಬಾಳಲ್ಲಿ ಒಂದು ಒಳ್ಳೆಯ ಟ್ರಾನ್ಸ್ಫರ್ಮೇಷನ್, ಒಬ್ರಿಗೆ ಸಹಾಯ ಮಾಡುವಂಥದ್ದು, ನಿಮ್ಮ ನಿಮ್ಮ ಜ್ಞಾನನ ಹಂಚುವಂಥದ್ದು. ನೀವು ಸ್ಟಾರ್ ಆಗಿ ಹೊಳಿತೀರ. ನಿಮ್ಮಲ್ಲಿರೋ ಜ್ಞಾನನ ಎಲ್ರಿಗೂ ಹಂಚ್ತೀರ. ಯಾರು ಕಷ್ಟದಲ್ಲಿರ್ತಾರೆ ಅವ್ರಿಗೆ ನೀವು ನಿಮ್ಮ ಜ್ಞಾನನ ಹಂಚ್ತೀರ. ನಿಮಗೆ ಅಂಟ್ಕೊಂಡಿದ್ದ ಮೋಡಗಳು ಎಲ್ಲ ಸರಿದು ನಿಮಗೆ ಡಿವೈನ್ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಎನರ್ಜಿ, ಒಂದು ಒಳ್ಳೆ ಬೆಳಕು ನಿಮಗೆ ಹರಿಸ್ತಾ ಇದ್ದಾರೆ. ಡಿವೈನ್ ನಿಮಗೆ ಅವರ ಆಶೀರ್ವಾದ ಕಳಿಸ್ತಿದ್ದಾರೆ. ನಿಮ್ಮ ಸಂಬಂಧಗಳಲ್ಲಿ, ಬಾಂಧವ್ಯಗಳಲ್ಲಿ ಎಲ್ಲನೂ ಯಾವುದು ಇಂಬ್ಯಾಲೆನ್ಸ್ ಆಗಿತ್ತು ಅದೆಲ್ಲ ಅದಕ್ಕೂ ಜಸ್ಟಿಸ್ ಸಿಗ್ತಾ ಇದೆ, ನ್ಯಾಯ ಸಿಗ್ತಾ ಇದೆ, ಎಲ್ಲವೂ ಬ್ಯಾಲೆನ್ಸ್ ಆಗ್ತಾ ಇದೆ. ನೀವು ಸ್ಟಾರ್ ಆಗಿ ಹೊಳಿತಿದ್ದೀರ, ಶೈನ್ ಆಗಿ. ನಿಮ್ಮ ಕೆಲಸದಲ್ಲೂ ಯಾವುದೋ ಒಂದು ದೊಡ್ಡ ಬಿಗ್ ಡೀಲ್ ಮಾಡಿದ್ದೀರಾ, ಅಚೀವ್ಮೆಂಟ್ ತಗೊಂಡಿದ್ದೀರಾ, ಅದಕ್ಕೆ ನೀವು ಅದರಲ್ಲಿ ಸ್ಟಾರ್ ಥರ ಶೈನ್ ಆಗ್ತಾ ಇದ್ದೀರಾ. ಇಲ್ಲಿ ನಿಮ್ಮ ದಾರಿಲಿ ನೀವೇ ಬೆಳಕು ಕಂಡುಕೊಂಡು ನೀವು ಒಬ್ರಿಗೆ ಮಾರ್ಗದರ್ಶಕರಾಗಿ, ಒಬ್ರಿಗೆ ಒಳ್ಳೆ ಮಾರ್ಗನ ತೋರಿಸೋವಂಥ ಟ್ರಾನ್ಸ್ಫರ್ಮೇಷನ್ ನಿಮಗಾಗ್ತಾ ಇದೆ. ನೀವು ಆ ಸ್ಥಾನದಲ್ಲಿ ಇರ್ತೀರ. ನಿಮ್ಮ ಜಸ್ಟಿಸ್, ಯಾರು ಕಷ್ಟದಲ್ಲಿರ್ತಾರೆ ಅವ್ರಿಗೆಲ್ಲ ನಿಮ್ಮ ಪ್ರೀತಿಯ ಸಮಾಧಾನದ ಮಾತುಗಳು ಮತ್ತು ನಿಮ್ಮ ಸಂಬಂಧಗಳಲ್ಲಿ ನ್ಯಾಯ ಸಿಗ್ತಾ ಇದೆ. ನಿಮ್ಮ ಸಂಬಂಧಗಳೆಲ್ಲ ಬ್ಯಾಲೆನ್ಸ್ ಆಗ್ತಾ ಇದೆ. ಇಲ್ಲಿ ಇಷ್ಟು ದಿನದ ತನಕ ಯಾವುದು ನಿಮ್ಮ ಸಂಬಂಧಗಳಲ್ಲಿ ನೆಗೆಟಿವಿಟಿ ಇತ್ತು ಅದೆಲ್ಲ ಹೋಗಿ ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ, ಬಾಂಧವ್ಯಗಳೆಲ್ಲ ಚೆನ್ನಾಗಾಗ್ತಾ ಇದೆ, ಬ್ಯಾಲೆನ್ಸಿಗೆ ಬರ್ತಾ ಇದೆ. ನೀವು ಯಾವುದನ್ನು ಕಾಂಪ್ರಮೈಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಎಲ್ಲನೂ ಈ ಇಡೀ ಬ್ರಹ್ಮಾಂಡದಲ್ಲಿ ನಿಮಗೆಲ್ಲನೂ ಡಿವೈನ್ ಕೊಟ್ಟಿದೆ, ಯೂನಿವರ್ಸ್ ಕೊಟ್ಟಿದೆ, ಅದನ್ನೆಲ್ಲನೂ ಅನುಭವಿಸಿ ಅಂತ ಆಶೀರ್ವಾದ ಕಳಿಸ್ತಾ ಇದ್ದಾರೆ. ಪ್ರೀತಿ ಕಳಿಸ್ತಾ ಇದ್ದಾರೆ, ಆ ಜ್ಞಾನನ ನಿಮಗೆ ಕಳಿಸ್ತಾ ಇದ್ದಾರೆ, ಆ ಬೆಳಕನ್ನು ನಿಮಗೆ ಕಳಿಸ್ತಾ ಇದ್ದಾರೆ, ಸಂತೋಷವಾಗಿರೋದನ್ನು. ಇದು ನಿಮ್ಮ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಡಿವೈನ್ ಲೈಟ್ ಟ್ಯಾರೋ 311 ಕನ್ನಡಗೆ ಸ್ವಾಗತ, ಸುಸ್ವಾಗತ. ಯಾರು ಈ ಅಮೆಥಿಸ್ಟ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಈ ರೀಡಿಂಗ್ ಗುರುಪೂರ್ಣಿಮೆಗೆ ನಿಮ್ಮ ಪ್ರೀತಿಯ ಗುರುಗಳು, ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಸಾಯಿಬಾಬಾ ಆಗ್ಬೋದು, ನಿಮ್ಮ ಬುದ್ಧ ಆಗ್ಬೋದು, ಯಾರಾದರೂ ಆಗ್ಬೋದು, ಡಿವೈನ್ ಆಗ್ಬೋದು, ಯೂನಿವರ್ಸ್, ಯಾರ ಕಡೆಯಿಂದನಾದ್ರೂ ನಿಮಗೆ ಮೆಸೇಜ್, ಏನು ಮೆಸೇಜ್ ನೋಡೋಣ. ದ ಸ್ಟಾರ್, 5 ಆಫ್ ಪೆಂಟಿಕಲ್ಸ್, 2 ಆಫ್ ವಾಂಡ್ಸ್, 4 ಆಫ್ ಪೆಂಟಿಕಲ್ಸ್. ಯೋಗದಾಗ ಏನೈತೆ, ಮುಕುಂದೂರು ಸ್ವಾಮಿಗಳ ಕುರಿತು ನೆನಪು. ಈ ಬುಕ್ನಲ್ಲಿ ನಿಮ್ಮ ಪ್ರೀತಿಯ ಗುರುಗಳು, ನೀವು ಇಷ್ಟ ಪಡುವಂಥ ಗುರುಗಳು ಯಾವ ಮೆಸೇಜ್ ಕೊಡ್ತಾ ಇದ್ದಾರೆ ನೋಡೋಣ. ನಾನು ಕಣ್ಣು ಮುಚ್ಕೊಂಡು ತೆಗಿತೀನಿ.
ಅವರು ನಾನು ಫಸ್ಟ್ ತೆಗೆದಿದ ತಕ್ಷಣ ಇದೆ ಕಂಡಿದ್ದು. ಅವರು ಮತ್ತೆ ಮತ್ತೆ ಹಂಗ್ಯಾಕೆ ಮೈಲ್ಗೆ ಹಾಕ್ತಾರಂತೆ, ದೂರದ ಊರಿನವನೊಬ್ಬ ಆತ ಆಶ್ರಮಕ್ಕೆ ಬಂದರು. ಸ್ವಾಮಿ, ನಮ್ಮೂರಾಗೆ ಒಬ್ಬ ಸಾಧುಗಳು ಬಂದಿದ್ರು. ಅವರು ಒಂದು ದಿನಕ್ಕೆ 5 ಸಲ ಸ್ನಾನ ಮಾಡ್ತಿದ್ರು. ಸ್ನಾನ ಮಾಡಿ ಪೂಜೆ ಮಾಡಿದಾಗ ಮಾತ್ರ ಏನು ಕೊಟ್ಟರು ಒಟ್ಟಿಗೆ ತಗೊಂತಿದ್ರು. ಸ್ನಾನ ಮಾಡದೆ ಒಂದು ತೊಟ್ಟು ನೀರು ಸಹ ಬಾಯಿಗೆ ಹಾಕ್ತಿರ್ಲಿಲ್ಲ. ಬಣ್ಣವಾಗಿ ಆ ಸ್ವಾಮಿಗಳ ವಿಚಾರವನ್ನು ಸೋಜಿಗವೆಂಬಂತೆ ವಿವರಿಸಿದರು. ಆತ ಹೇಳಿದ್ದನ್ನೆಲ್ಲ ಆಸಕ್ತಿಯಿಂದ ಕೇಳಿದ ಸ್ವಾಮಿಗಳು, ಆಹಾ ಹಂಗೇನು, ಅಯ್ಯಪ್ಪ, ಎಂಥ ಸಾಧುಗಳಪ್ಪ, ಏನ್ ಆಚಾರ, ಏನ್ ಕಟ್ನಿಟ್ಟು, ಒಳ್ಳೆ ಗಟ್ಟಿ ಸ್ವಾಮಿಗಳು ಅಂತ ಕಾಣುತ್ತೆ ಅಲ್ವೇ ಎಂದು ತಾವು ಆಶ್ಚರ್ಯಪಟ್ಟು ನುಡಿದರು. ಆ ಬಂದಾತನಿಗೆ ಬಹಳ ಸಂತೋಷವಾಯಿತು. ಮರುಕ್ಷಣವೇ ಸ್ವಾಮಿಗಳು ನನ್ನ ಕಡೆ ನೋಡುತ್ತಾ, ಏನಪ್ಪ, ಅವರು ಮತ್ತೆ ಮತ್ತೆ ಹಂಗ್ಯಾಕೆ ಮೈಲ್ಗೆ ಹಾಕ್ತಾರಂತೆ ಎಂದಾಗ ಎಲ್ಲರೂ ನಕ್ಕೆವು. ಅರ್ಥ ಆಯ್ತು ಅನ್ಕೊಳ್ತೀವಿ. ಅವರು ಮತ್ತೆ ಮತ್ತೆ ಹಂಗ್ಯಾಕೆ ಮೈಲ್ಗೆ ಹಾಕ್ತಾರೆ, ಅರ್ಥ ಆಯ್ತು ಅನ್ಕೊಳ್ತೀನಿ. ಏನು ಸ್ನಾನ ಮಾಡೋದ್ರಿಂದ ನಾವು ತುಂಬಾ ಮಡಿಯಾಗಿದ್ದೀವಿ, ಶುದ್ಧವಾಗಿದ್ದೀವಿ ಅನ್ನೋದಲ್ಲ. ನಮ್ಮ ಆತ್ಮನ ಶುದ್ಧಿ ಮಾಡ್ಕೊಳ್ಬೇಕು. ನಮ್ಮ ಆತ್ಮ ಶುದ್ಧಿಯಾಗಿರ್ಬೇಕು. ನಾವು ಜ್ಞಾನವಂತರಾಗಿರ್ಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಮತ್ತೆ ನಾವು ಭಗವಂತನ ಕಡೆ ಹೋಗೋ ಮಾರ್ಗ ಯಾವುದು ಅಂತ ತಿಳ್ಕೊಬೇಕು. ಸುಮ್ಮನೆ ಅಜ್ಞಾನದಿಂದ ಮಡಿ ಮಾಡೋದಲ್ಲ, ಆಯ್ತಾ? ಆ ಮಡಿವಂತಿಕೆ ಏನು ಅನ್ನೋದನ್ನ ತಿಳ್ಕೊಬೇಕು. ಸ್ನಾನ ಮಾಡಿಬಿಟ್ಟು ಕ್ರೀಮ್ ಹಚ್ಕೊಂಡು, ಬಾಡಿ ಲೋಷನ್ನು ಇವನ್ನೆಲ್ಲ ಹಾಕೊಂಡು, ಪೌಡ್ರ್ ಹಾಕೊಂಡು, ಪರ್ಫ್ಯೂಮ್ಸ್ ಎಲ್ಲ ಹಾಕೊಂಡು ಘಮ ಅಂತ ಇದ್ರೆ ಅವರು ಶುದ್ಧರಲ್ಲ. ಅಥವಾ ನಮಗಾಗಿ ಮನೆ ಕಟ್ಟೋರಿರ್ಬೋದು, ಅಥವಾ ಹೊಲದಲ್ಲಿ ಕೆಲಸ ಮಾಡೋರಿರ್ಬೋದು, ಅವ್ರ ಮೈಕೈ ಎಲ್ಲ ಮಣ್ಣು ಮಾಡಿಕೊಂಡು ಇದ್ರೆ ಅವ್ರು ಕೊಳೆ ಅಂತ ಅಲ್ಲ, ಅವರು ಆತ್ಮಶುದ್ಧರಾಗಿರ್ತಾರೆ. ನಾವುಗಳು ಅನ್ನೋದಕ್ಕಿಂತ ಕೆಲವು ಜನಗಳು ಹಂಗೆ ಮಡಿವಂತಿಕೆ ತೋರಿಸೋ ಬಟ್ಟೆಗಳಿಂದ ಮೈಕೈ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಮಡಿವಂತಿಕೆ ಅಲ್ಲ, ಆತ್ಮನ ಮಡಿವಂತಿಕೆ ಆಗಿಟ್ಕೊಳ್ಬೇಕು ಅನ್ನೋದನ್ನ ನಿಮ್ಮ ಗುರುಗಳು ನಿಮಗೆ ತೋರಿಸ್ತಾ ಇದ್ದಾರೆ. ಯುವರ್ ಡಿಸಿಷನ್ ಡಿಸೈಡ್ ಯುವರ್ ಫ್ಯೂಚರ್, ಯುವರ್ ನಥಿಂಗ್ ಎಲ್ಸ್. ನಿಮ್ಮ ಡಿಸಿಷನ್ ನಿಮ್ಮ ಫ್ಯೂಚರ್ನ ನಿರ್ಧರಿಸುತ್ತೆ, ಇದರಲ್ಲಿ ಬೇರೆ ಏನಿಲ್ಲ. ಇನ್ನು ಮುಂದೆ ನಿಮಗೆ ಹಣಕಾಸು ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ. ನಿಮಗಾಗಿ ನೀವು ಟ್ರೀಟ್ ಕೊಟ್ಕೊಳ್ಳೋದು, ನಿಮಗಾಗಿ ನೀವು ದುಡ್ಡು ಖರ್ಚು ಮಾಡೋದ್ರಿಂದ, ನಿಮ್ಮನ್ನು ನೀವು ಖುಷಿ ಪಡಿಸೋದ್ರಿಂದ ಎಲ್ಲನೂ ಶೈನ್ ಆಗಿ ಪರಿಗಣಿಸುತ್ತೆ. ಎಲ್ಲನೂ ಶೈನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ನಿಮ್ಮ ಪರಿಸ್ಥಿತಿ ತುಂಬ ಏನು ಹೋಪ್ಲೆಸ್ ಆಗಿಲ್ಲ. ನಿಮಗೆ ಎಲ್ಲನೂ ಇದೆ, ಬೆಚ್ಚಗಿದೆ ನೋಡಿ. ಇಲ್ಲಿ ಕೋಲ್ಡ್ ಇದ್ದರೆ, ಐಸ್ ಎಲ್ಲ ಇದ್ದು ನೀವು ತುಂಬ ಕೋಲ್ಡ್ ಇದ್ದೀರಾ ಅಂದರೆ ನಿಮಗೆ ಅದಕ್ಕೆ ಬೇಕಾದಂಥ ಟೋಪಿ, ಶೂಸು,
ಕೋಟು ಮತ್ತು ಸ್ಕಾರ್ಫ್ ಎಲ್ಲನೂ ಇದೆ, ಮನೆ ಇದೆ, ಎಲ್ಲನೂ ಇದೆ. ನೀವು ಅಂದ್ಕೊಂಡಷ್ಟು ನಿಮ್ಮ ಜೀವನ ಹೋಪ್ಲೆಸ್ ಆಗಿಲ್ಲ ಅಂತ ಡಿವೈನ್ ನಿಮಗೆ ಹೇಳ್ತಾ ಇದ್ದಾರೆ. ಈ ಗುರು ಪೂರ್ಣಿಮೆಗೆ ನಿಮಗೆ ಸಂದೇಶ, ನಿಮ್ಮ ನಿರ್ಧಾರ ನಿಮ್ಮನ್ನು ನಿಮ್ಮ ಫ್ಯೂಚರ್ನ ಬದಲಾಯಿಸುತ್ತೆ. ಈ ಹುಣ್ಣಿಮೆಯಲ್ಲಿ ನೀವು ನಿಮಗೆ ಏನೇನು ದಾಹ ಇತ್ತು ಅದನ್ನು ಈ ಹುಣ್ಣಿಮೆ ತೀರಿಸ್ತಾ ಇದೆ. ನಿಮ್ಮ ಹೃದಯನ ಹೀಲ್ ಮಾಡ್ತಾ ಇದೆ. ನಿಮ್ಮಲ್ಲಿ ಕರುಣೆ ಜಾಗೃತಿ ಆಗ್ತಾ ಇದೆ. ಮತ್ತು ನೀವು ಸ್ಟಾರ್ ಆಗಿ ಶೈನ್ ಆಗ್ತಾ ಇದ್ದೀರಾ. ನಿಮ್ಮ ಕೆಲಸದಲ್ಲಿ, ನಿಮ್ಮ ಜೀವನದಲ್ಲಿ ನಿಮ್ಮ ಹೊಂಗಿರಣ ಮೂಡ್ತಾ ಇದೆ. ಒಂದು ತಂಪಾದ, ಒಂದು ಆಹ್ಲಾದಕರವಾದ, ಒಂಥರ ನೋಡೋದಕ್ಕೆ ತುಂಬ ಖುಷಿ ಕೊಡುವಂಥ ವಾತಾವರಣ ನಿಮ್ಮ ಜೀವನದಲ್ಲಿ ದೊರೀತಾ ಇದೆ. ಈ ಡೆಕ್ಕಿಂದ ನಿಮ್ಮ ಗುರುಪೂರ್ಣಿಮೆ ಆದಮೇಲೆ ನಿಮ್ಮ ಜೀವನ ಹೇಗೆಲ್ಲ ಬದಲಾವಣೆ ಆಗುತ್ತೆ ನೋಡಿ. Five of Swords, Ten of Wands, the Sun card, the Tower ನೋಡಿ. ಇದು ನಿಮ್ಮ ನಿರ್ಧಾರ ನಿಮ್ಮ ಫ್ಯೂಚರ್ನ ನಿರ್ಧರಿಸುತ್ತೆ. ನಿಮ್ಮಲ್ಲಿದ್ದ ನೆಗೆಟಿವಿಟಿ, ಈ ಟವರ್ ಮೂಮೆಂಟ್ ಎಲ್ಲ ಬ್ಲಾಸ್ಟ್ ಆಗಿ ನಿಮ್ಮ ಜೀವನದಲ್ಲಿ ಈ ಬೆಳಕು, ಈ ಸನ್ ಬರ್ತಾ ಇದೆ, ಎಲ್ಲನೂ ಹೀಲ್ ಆಗ್ತಾ ಇದೆ. ನಿಮ್ಮ ಜೀವನ ಈ ಸನ್ ಥರ ಹೊಳೆಯುತ್ತಾ ಇದೆ, ಬೆಳಕು ಕೊಡೋ ಸನ್ನಾಗಿ ಪರಿವರ್ತನೆ ಆಗ್ತಾ ಇದೆ, ಸನ್ಫ್ಲವರ್ ಥರ ಅರಳುತ್ತಾ ಇದೆ. ನಿಮ್ಮ ನೆಗೆಟಿವಿಟಿ ಎಲ್ಲ ಹೋಗಿ ನೀವು ಶುದ್ಧಿ ಆಗ್ತಾ ಇದ್ದೀರಾ. ನೀವು ಶೈನ್ ಆಗ್ತಾ ಇದ್ದೀರಾ. ನಿಮ್ಮನ್ನು ನೀವು ಟ್ರೀಟ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳಿ. ನೀವು ನಿಮ್ಮಲ್ಲಿ ಸೂರ್ಯನಂಥ ಬದಲಾವಣೆ ಬರುತ್ತೆ. ಸೂರ್ಯ ಇದ್ದ ಕಡೆ ಏನು ಹೇಳಿ, ಕ್ರಿಮಿ ಕೀಟ ಯಾವುದೂ ಇರಲ್ಲ, ಎಲ್ಲನೂ ಸುಟ್ಟೋಗ್ಬಿಡುತ್ತೆ. ಒಂದು ಬೆಳಕು ಮೂಡ್ ಬರುತ್ತೆ, ಎಲ್ಲನೂ ಹೀಲ್ ಆಗ್ತಾ ಇದೆ. ನಿಮ್ಮ ಪರಿಸ್ಥಿತಿ ನೀವು ಅಂದ್ಕೊಂಡಷ್ಟು ಹೋಪ್ಲೆಸ್ ಆಗಿಲ್ಲ. ಎಲ್ಲನೂ ನಿಮಗೆ ಬಂಡಲ್ ಆಗಿರೋ ಚಿಗುರಿರೋ ಅಂತ ವಾಂಡ್ಸ್ ಇದೆ. ಎಲ್ಲದರಲ್ಲೂ ಸಮೃದ್ಧಿ ಇದೆ. ಅದನ್ನು ಅನುಭವಿಸಿ ನಿಮ್ಮನ್ನು ಖುಷಿಯಾಗಿಟ್ಕೊಳ್ಳಿ. ನೀವು ಅಂದ್ಕೊಂಡಷ್ಟು ನೀವು ಹೋಪ್ಲೆಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದ ಸ್ಟಾರ್ ಇದೆ. ನೆಗೆಟಿವಿಟಿ ಎಲ್ಲ ಹೋಗಿ ನಿಮ್ಮ ಎಮೋಷನ್ಸ್, ದುಃಖ, ನಿಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ಕಳೆದು ನಿಮ್ಮನ್ನು ಹೀಲಿಂಗ್ ಬರ್ತಿದೆ. ಹೀಲ್ ಆಗ್ತಾ ಇದ್ದೀರಾ ನೀವು. ಇದು ನಿಮ್ಮ ರೀಡಿಂಗ್ ಗುರು ಪೂರ್ಣಿಮೆಗೆ. ಥ್ಯಾಂಕ್ ಯು ಸೋ ಮಚ್. ಗಾಡ್